राग सहित जग में रवे विनेशरागी दे वीतराग है तो हमें नीशो राग कुटी तकीनवाम भगवती से तुम रूपा प्रभु पर पार करे हे प्रभु ಸಂಸಾರದಲ್ಲಿ ಜನ್ಮ ಮರಣವನ್ನು ಹೊಂದುತ್ತಾ ಅನಂತ ಕಾಲ ಸಂಸಾರ ಪರಿಭ್ರಮಣೆಯನ್ನು ಮಾಡ್ತಾ ತದ್ವಯ ಅಂದರೆ ಬಹಳ ಏನಾಗಿದೆ ಸುಸ್ತಾಗಿದೆ ತಗ್ಗಿನವ ಸಂಸಾರ ಪರಿಭ್ರಮಣೆ ಮಾಡಿ ಮಾಡಿ ಸಾಕಾಗಿ ಹೋಗಿದೆ ಪ್ರಭು ತುಮ ಪ್ರಭು ಹೇ ಪ್ರಭು ಪಾದಕರ ಸಂಸಾರದಿಂದ ಪಾರು ಮಾಡು ಏನು ಮಾಡು ಪ್ರಭು ಸಂಸಾರದ ಪಾರು ಮಾಡು ಕೇವಟಿಯ ತುಮೋ ಪ್ರಭು ಕೇವಟಿಯ ಅಂದ್ರೆ ಸಂಸಾರದ ಪಾರವಾಗತಕ್ಕಂಥ ದೋಣಿ ಇದ್ದ ಹಾಗೆ ಏನಿದೆ ಪ್ರಭು ಜಯ ಜಯ ಜಿನದಿ ಸಂಸಾರದ ಪಾರು ಮಾಡುವಂಥವರು ಸಂಸಾರ ಸಾಗರವನ್ನ ಪಾರು ಮಾಡತಕ್ಕಂಥ ದೋಣಿಯಾಗಿದ್ದೀರಿ ಪ್ರಭು ಜಯವಂತ ದಿನೀಂದ್ರ ಭಗವಾನ್ ನೀವು ರಾಗ ಸಹಿತ ಜಗಮೇನ್ ವಿಲೇಸರಾಗಿ ಹೇ ಪ್ರಭು ರಾಗಿಯಾಗಿ ರಾಗ ಸಹಿತನಾಗಿ ಜಗಮೇ ಜಗತ್ತಿನಲ್ಲಿ ಪ್ರಭು ರೋಗಿ राग वसनागी जहाँ राग है वहाँ दुख है ಎಲ್ಲಿ ರಾಗ ಇದೆ ಅಲ್ಲಿ ದುಃಖವಿದೆ ಎಲ್ಲಿ ರಾಗವಿಲ್ಲ ದುಃಖವಿಲ್ಲ ರಾಗ ದ್ವೇಷ ದ್ವೇಷದಿಂದ ರಾಗ ಅಂದರೆ ರಾಗದಿಂದ ದ್ವೇಷ ಎಲ್ಲಿ ರಾಗ ಇದೆ ಅಲ್ಲಿ ದ್ವೇಷ ನಿಮ್ಮ ಮಕ್ಕಳ ಮೇಲೆ ರಾಗ ಇದೆಯಲ್ಲ ನಿಮಗೆ ಇದ್ದೀರಿ ಮತ್ತು ಮಕ್ಕಳ ಜೋಡಿ ಜಗಳ ಆಡ್ತೀರಿಲ್ಲೋ ನೀವು ಆಡ್ತೀರಿ ಪತಿ ಜೋಡಿ ಜಗಳ ಆಡ್ತಿರಿಲ್ಲ ನೀವು ಪತ್ನಿ ಜೋಡಿ ಜಗಳ ಆಡ್ತಿರಿಲ್ಲ ನೀವು ತಂದೆ ತಾಯಿ ಜೋಡಿ ಜಗಳ ಆಡ್ತಿರಿಲ್ಲ ಯಾಕೆ ಆಡ್ತೀರಿ ರಾಗಿದೆ ಅಲ್ಲಿ ದ್ವೇಷವನ್ನು ಮಾಡ್ತೀರಿ ಇಲ್ಲಿ ರಾಗಿದೆ ಅಲ್ಲಿ ದ್ವೇಷ ಆಗ್ತದೆ ಬೇರೆ ಯಾರಾದ್ರೂ ಹುಡುಗರು ಏನಾದ್ರೂ ಮಾಡಿದ್ರೆ ಅವರಿಗೆ ಬೈತೀರಿ ನೀವು ಹೊಡಿತೀರಿ ಅವರಿಗೆ ರಸ್ತೆಯಲ್ಲಿ ಯಾರಾದ್ರೂ ಏನು ಮಾಡ್ತೀರಿ ಯಾರು ಹುಡುಗರು ಮಾಡ್ತೀರಿ ಏನು ಹೇಳ್ತೀರಿ ನಿಮ್ಮ ಹುಡುಗರು ಏನಾದ್ರು ಮಾಡ್ತಾ ಇದ್ರಿ ಸುಮ್ಮನೆ ಇರ್ತೀರಿ ನೀವು ಏನ್ ಮಾಡ್ತೀರಿ ಬೈತೀರಿ ಮತ್ತು ಹೊಡಿತೀರಿ ದ್ವೇಷ ಮಾಡ್ತೀರಿಲ್ಲ ರಾಗದಿಂದಲೇ ದ್ವೇಷವಾಗ್ತದೆ ಏನಾಗ್ತದೆ ಮತ್ತು ದ್ವೇಷದಲ್ಲಿ ರಾಗ ಆಗ್ತದೆ ಸಂಸಾರದಲ್ಲಿ ರಾಗ ದ್ವೇಷಗಳಿಂದಲೇ ಸಂಸಾರ ಪರಿಭ್ರಮಣೆ ನಿರಂತರವಾಗಿ ನಡೀತಾ ಇರ್ತದೆ ಹೇ ಪ್ರಭು ರಾಗ ಸಹಿತ ಜಗಮೇ ಹೇ ಪ್ರಭು ಸಂಸಾರದಲ್ಲಿ ಪ್ರಭು ನಾನು ರಾಗಿಯಾಗಿ ರಾಗ ಸಹಿತವೇ ರಾಗವುಳ್ಳವನಾಗಿ ರುವೆ ಎಷ್ಟು ಸಲ ಎಷ್ಟು ಬಹುದಲ್ಲಿ ಕಣ್ಣೀರನ್ನು ಸುರಿಸ್ತಾ ಇದ್ದೇನೆ ಪ್ರಭು ನಾನು ರಾಗವಸನಾಗಿ ರಾಗಿಯಾಗಿ ಎಷ್ಟೋ ಬಹುದಲ್ಲಿ ಕಣ್ಣೀರು ಎಷ್ಟು ಜನ್ಮದಲ್ಲಿ ಜನ್ಮ ಆಗ್ತಾ ಇದ್ದಾಗ ಮರಣ ಆಗ್ತಾ ಇದ್ದಾಗ ವೇದನ ಆಗ್ತಾ ಇದ್ದಾಗ ಅದೆಷ್ಟೋ ಜನ ನಮಗಾಗಿ ಕಣ್ಣೀರನ್ನು ಸುರಿಸಿದ್ದಾರೆ. ಅದೆಷ್ಟೋ ತಾಯಂದಿರು, ಅಣ್ಣ ತಮ್ಮಂದಿರು, ಬಂಧುಗಳು ಹಾಗೆ ಕಣ್ಣಲ್ಲಿ ನೀರು ಸುರಿಸಿದ್ದಾರೆ. ಇನ್ನು ಯಾರಿಗಾದಷ್ಟು ಕಣ್ಣೀರನ್ನು ಸುರಿಸಿದ್ದೀವಿ ಪ್ರಭು. ರಾಗಿಯಾಗಿ ಸಂಸಾರದಲ್ಲಿ ರುವೇ ಪ್ರಭು ಏನ್ ಮಾಡಿದ್ವಿ? ರುವ ಬಹಳ ಸುಸ್ತಾಗಿ ಹೋಗಿದೆ, ಬಹಳ
ವಿಲೇಸರಾಗಿದೆ. ರಾಗ ಪರವಶನಾಗಿ ಸಂಸಾರದಲ್ಲಿ ಸರಾಗಿ ದೇವಗಳ ಆರಾಧನೆ ಮಾಡಿದೆ ಪ್ರಭು. ಇಲ್ಲಿ ರಾಗಿ ಆದವರಿಗೆ ಯಾರು ಸಿಗ್ತಾರೆ? ಸರಾಗಿ ದೇವಿ ದೇವತ ಅಂದ್ರೆ ವಿತ್ರಾಗ ದೇವರನ್ನ ರಾಗಿ ಆದವರು ಯಾರು ರಾಗಿ ಆಗಿದ್ದಾರೆ ಅವರು ರಾಗ ಪರವಶನಾಗಿ ಸರಾಗಿ ದೇವ ಪ್ರಾಪ್ತವಾಗಿದ್ದಾನೆ. ವೀತರಾಗ ಬೇಟೋ ಅಬೇ ಮೀಟೋ ರಾಗ ಕೃತಿ. ಹೇ ಪ್ರಭು, ಈಗ ವೀತರಾಗ ಪ್ರಭು ಪ್ರಾಪ್ತವಾಗಿದ್ರಿ ನೀವು. ವೀತರಾಗ ಸಂಸಾರದಲ್ಲಿ ಬಹುಕಾಲ ರಾಗ ಪರವಶನಾಗಿ ಸರಾಗಿ ದೇವ ಪ್ರಾಪ್ತವಾಗಿದ್ದ ಪ್ರಭು ನಮಗೆ. ಆದರೆ ಈಗ ಬಹು ಪುಣ್ಯದ ಯೋಗದಿಂದ ವಿಗ್ರಾಮ ಭಗವಂತರು ಅವು ಪ್ರಾಪ್ತವಾಗಿದರೆ ಮೀಟೋ ಅಂದರೆ ನನ್ನೆಲ್ಲ ರಾಗವು ಹಾಗೆ ರಾಗ ಕೃತಿ ಎಲ್ಲ ಏನಾಗಿ ನಾಶವಾಗಿ ಹೋಗ್ತದೆ. ನಿಶ್ಚಿತವಾಗಿ ನನಗೆ ವಿಶ್ವಾಸ ಇದೆ ಪ್ರಭು, ವಿಗ್ರಾಮ ಪ್ರಭು ಪ್ರಾಪ್ತವಾಗಿದ್ರಿ. कितनिगूद कितनारकी कित प्रियंजन आज धन्यमान सामयो आयो चिन्हता. हे प्रभु, कितनी बार निगोद पर्याय में जन्म प्राप्त ಮಾಡುತ್ತಿದ್ದೀವಿ ಪ್ರಭು. ನಿಗೋದ ಪರ್ಯಾಯದಲ್ಲಿ ಎಷ್ಟು ದುಃಖವನ್ನು ಅನುಭವಿಸಿದ್ದೀವಿ. ಒಂದು ಶ್ವಾಸದಲ್ಲಿ 18 ಸಲ ಜನ್ಮ ಆಗ್ತದೆ, 18 ಸಲ ಮರಣವಾಗ್ತದೆ ನಿಗೋದ ಪರ್ಯಾಯದಲ್ಲಿ. ಎಷ್ಟೋ ಸಲ ನಿಗೋದ ಪರ್ಯಾಯಕ್ಕೆ ಹೋಗಿ ಬಂದಿವಿ. ಎಲ್ಲ ಜೀವವು ನಿಗೋದದಿಂದಲೇ ರಸ ಪರ್ಯಾಯದಲ್ಲಿ ಬಂದಿದೆ. ಇದೆಷ್ಟೋ ಜೀವಗಳು ಇನ್ನೂ ಇದ್ದಾವೆ. ನಿಗೋದಲ್ಲಿ ಆಗ್ಬೇಕು ಆಗ್ಬೇಕು. ನಿತ್ಯ ನಿಗೋದ್, ಇತರ ನಿಗೋದ್, ನಿತ್ಯ ನಿಗೋದ ಜೀವಗಳಿದ್ದಾವೆ. ಇನ್ನೂ ನಿಗೋದ ಪರ್ಯಾಯದ ಹೊರಗೆ ಬಂದಿಲ್ಲ. ಯಾವಾಗಿನಿಂದ ಜೀವ ಸಂಸಾರದಲ್ಲಿದೆಯೋ ಆವಾಗಿನಿಂದ ಅನಂತ ಆನಂದ ಅವಸರ್ಪಣಿ ಉಪಸರ್ಪಣಿ ಕಾಲಗಳು ಕಳೆದು ಹೋಗಿದ್ದಾವೆ. ಅನಂತ ಆನಂದ ನೇತರರು ಮೋಕ್ಷಕ್ಕೆ ಹೋದ್ರು. ಆದರೂ ಸಹ ನಿತ್ಯ ನಿಗೋದ ಜೀವ ಇನ್ನು ನಿಗೋದ ಪರ್ಯಾಯದಲ್ಲಿ एक सांस में 18 बार जन्म मरण 18 ಸಲ ಜನ್ಮ ಮರಣವನ್ನು ಹೊಂದುತ್ತಾ ನಿರಂತರವಾಗಿ ದುಃಖವನ್ನು ಅನುಭವಿಸ್ತಾ ಇದೆ. ಆದರೆ ಜನ್ಮದಲ್ಲಿ ದುಃಖವಾಗಲ್ಲ, ಅಲ್ಲಿ ಮರಣದಲ್ಲಿ ದುಃಖವ ಏನಾಗ್ತದೆ? ಮರಣವಾಗ್ತಿದ್ದಾಗ ಜೀವಿಗೆ ದುಃಖ ಅನಿಸ್ತದೆ. ವಾಸ್ತವದಲ್ಲಿ ಜನ್ಮವೇ ದುಃಖ ಇರುವಂಥದ್ದು, ಮರಣದಲ್ಲಿ ದುಃಖ ಇಲ್ಲ. ಆದರೆ ಜೀವಿಗೆ ಮೋಹದಿಂದ ಏನಾಗ್ತದೆ? ಮರಣ ಅಂತ ತಕ್ಷಣ ಬಹಳ ದುಃಖ ಆಗ್ತದೆ. ಜನರಲ್ಲಿ ಬಹಳ ದುಃಖ ಆಗ್ತದೆ, ತ್ರಾಸ ಆಗ್ತದೆ ಜನ್ಮ ಆಗ್ತಾ ಇರುವ. ಆದ್ರೆ ಮರಣದಲ್ಲಿ ಏನು ತ್ರಾಸಿಲ್ಲ. ಒಂದು ಸಮಯದಲ್ಲಿ ಕಣ್ಣು ಶ್ವಾಸ ಹೋಗೇ ಬಿಡ್ತದೆ. ಆದ್ರೆ ಭಯದಿಂದ ಜೀವಿಗಳು ದುಃಖಿ ಆಗ್ತಾರೆ ಬಹಳ. कितनी बार निगोद पर्याय ಪ್ರಾಪ್ತವಾಗಿಲ್ಲ. ಇನ್ನು ನಿತ್ಯ ನಿಗೋದ್ ಜೀವ ಯಾವಾಗ ಸಂಸಾರದಲ್ಲಿ ಇದೆ. ಇತರ ನಿಗೋದ್ ಒಂದು ಸಲ ನಿಗೋದ್ ಪರ್ಯಾಯದಿಂದ ಹೊರಗೆ ಬಂದು ರಸ ಪರ್ಯಾಯವನ್ನು ಪ್ರಾಪ್ತ ಮಾಡಿಕೊಂಡಿರುವ ಮಾರ ರಾಶಿಯಲ್ಲಿ ಒಂದು ಜೀವ ಪುನಃ ನಿಗೋದದಲ್ಲಿ ಹೋಗಿದೆ. ಸೀಮಿತವಾದ ಸಮಯ ಇದೆ ಬಂಧುಗಳೇ. ಅದರ ಒಳಗಾಗಿ ಜೀವವು ರಸ ಪರ್ಯಾಯದಲ್ಲಿ ಆತ್ಮ ಕಲ್ಯಾಣವನ್ನು ಮಾಡಿಕೊಂಡರೆ, ಧರ್ಮವನ್ನು ಧರಣೆ ಮಾಡಿ ಕಲ್ಯಾಣವನ್ನು ಮಾಡಿಕೊಂಡರೆ ಸರಿ. ಒಮ್ಮೆ ಕಲ್ಯಾಣವನ್ನು ಮಾಡಿಕೊಂಡರೆ ಪುನಃ ಸಂಸಾರ ನಿಗೋದದಲ್ಲಿ ಹೋಗಬೇಕಾಗ್ತದೆ. ಒಮ್ಮೆ ನಿಗೋದಿಂದ ಹೊರಗೆ ಬಂದ ಮೇಲೆ ಜೀವವು 2000 ವರ್ಷ ಮಾತ್ರ ವ್ಯವಹಾರ ರಾಶಿಯಲ್ಲಿ ಇರ್ತದೆ.
ಪುನಃ ನಿಲ್ಲದೆ ನಿಗೋದ ಪರ್ಯಾಯದಲ್ಲಿ ಮತ್ತೆ ಹೋಗ್ತಾರೆ. ರಸ ಪರ್ಯಾಯದಲ್ಲಿ ಇಷ್ಟೇ ಕಾಲ ಇರುವಂಥದ್ದಿದೆ. ಎಷ್ಟು ಕಾಲ? 2000 ಸಾಗರ ವರ್ಷಗಳ ಕಾಲ ಮಾತ್ರ. ಇಲ್ಲದೆ ಮತ್ತೆ ಪುನಃ ಮುಗಿದ ಮೇಲೆ ನಿಗೋದ ಪರ್ಯಾಯದಲ್ಲಿ ಹೋಗಬೇಕಾಗ್ತದೆ. ಅದೆಷ್ಟೋ ಸಲ ಪ್ರಭು ನಿಗೋದ ಪರ್ಯಾಯದಿಂದ ಹೊರಗೆ ಬಂದು ಏಕೇಂದ್ರಿ, ದ್ವಿಯೇಂದ್ರಿ, ತ್ರಿಯೇಂದ್ರಿ, ಚತುರೇಂದ್ರಿ, ಪಂಚೇಂದ್ರಿ, ಸೈನಿ, ಅಸೈನಿ, ನರಕಿ, ದೇವ್, ಮನುಷ್ಯ, ತಿರ್ಯಂಜ್ ಆದಿ ಪರ್ಯಾಯಗಳನ್ನು ಪ್ರಾಪ್ತ ಮಾಡಿಕೊಂಡು ಪುನಃ ನಿಗೋಧವನ್ನು ಕಿತನೆ ಬಾರ್ ನಿಗೋಧ ಪರ್ಯಾಯ ಪ್ರಾಪ್ತಿಯ ಪ್ರಭು. ಹಾಗೆ ಕಿತ ನಿಗೋಧ ಕಿತ ನರಕಿ, ಕಿತನೆ ಬಾರ್ ನರಕ ಪರ್ಯಾಯ ಪ್ರಾಪ್ತ ಮಾಡಿಕೊಂಡಿಲ್ಲ ಪ್ರಭು. ಬಹಳ ಸಲ ನರಕ ಪರ್ಯಾಯ ಪ್ರಾಪ್ತವಾಗಿದೆ. ಕಿತ ತಿರ್ಯಂಜ ಅಜ್ಞಾನ, ಕಿತನೆ ಬಾರ್ ತಿರ್ಯಂಜ ಪರ್ಯಾಯ ಪ್ರಾಪ್ತವಾಗಿಲ್ಲ. ಅಜ್ಞಾನ ಅವಸ್ಥಾ. ಹಾಗೆ ಸೈನಿಯಾಗಿದ್ರು ಅಜ್ಞಾನದಿಂದ ತಿರ್ಯಂಜ ಪರ್ಯಾಯದಲ್ಲಿ ಅಸಾಧ್ಯ ದುಃಖವನ್ನು ಅನುಭವಿಸಿದರು. ಆಜ ಧನ್ಯ ಮನಸ್ಸು ಭಯವೋ ಮನುಷ್ಯವೋ ಪ್ರಾಪ್ತವಾಗಿದೆ. ಆಜ ಬಹು ಪುಣ್ಯದ ಯೋಗದಿಂದ ಯಾವ ಪ್ರಾಪ್ತವಾಗಿದೆ? ಮನುಷ್ಯ ಪರ್ಯಾಯ ಪ್ರಾಪ್ತವಾಗಿದೆ. ಆರ್ಯ ಖಂಡ ಪ್ರಾಪ್ತವಾಗಿದೆ. ಕರ್ಮಭೂಮಿ ಪ್ರಾಪ್ತವಾಗಿದೆ. ಭಕ್ತ ಕ್ಷೇತ್ರದಲ್ಲಿ ಭಾರತದಲ್ಲಿ ಅದರಲ್ಲೂ ಸಹ ಜೈನ ಕುಲ ಪ್ರಾಪ್ತವಾಗಿದೆ. ಜಿನ ಧರ್ಮ ಪ್ರಾಪ್ತವಾಗಿದೆ. ದೇವಶಾಸ್ತ್ರ ಗುರುಗಳ ಸಾನ್ನಿಧ್ಯ ಪ್ರಾಪ್ತವಾಗಿದೆ. ಚಿಂತಾಮಣಿ ರತ್ನಕ್ಕೆ ಸಮಾನವಾದಂಥ ಚಿಂತಿತ ಫಲ ಪ್ರಾಪ್ತವಾಗುವಂಥ ಮಹಾನವಾದಂಥ ರತ್ನದ ಪ್ರಾಪ್ತವಾಗಿದೆ. ಆಜ ಧನ್ಯ ಧನ್ಯ ಹೋ, ಆಜ ಧನ್ಯ ಮನಸ್ಸವರೆಯೋ ಆಯೋಜಿನವರಿತ ಜಿನೇಂದ್ರ ಭಗವಂತರ ಶರಣ ಪ್ರಾಪ್ತವಾಗಿದೆ. ಪುಣ್ಯದಿಂದ ಪ್ರಾಪ್ತವಾಗಿದೆ. ರಾಗ ಸಹಿತವಾಗಿ ಜೀವಿಗಳು ಎಷ್ಟು ದುಃಖಿಯಾಗಿರುತ್ತವೆ. ರಾಗ ಆದಾಗ ದುಃಖ ಪ್ರಾರಂಭವಾಗ್ತದೆ. ರಾಗ ಇಲ್ಲ ಅಂದರೆ ದುಃಖಿಲ್ಲ. ರಾಗ ಮತ್ತು ದ್ವೇಷವನ್ನ ಯಾರು ತ್ಯಾಗ ಮಾಡ್ತಾರೆ ದುಃಖದಿಂದ ಮುಕ್ತಿಯನ್ನು ಪ್ರಾಪ್ತ ಮಾಡಿಕೊಡ್ತಾರೆ. ಸಂಸಾರಕ್ಕೆ ಕಾರಣ ರಾಗ ದ್ವೇಷಗಳೇ ಕಾರಣವಿದೆ ಬಂಧುಗಳು. ಒಮ್ಮೆ ಒಂದು ಊರಿನಲ್ಲಿ ಒಬ್ಬರು ಸೇಠಿಯವರು ಇರ್ತಾರೆ. ಹಾಗೆ ಸೇಠಿಯವರು ಅವರ ಒಬ್ಬ ಪುತ್ರ, ಹಾಗೆ ಚಿಕ್ಕನ ಅಂತ ಒಬ್ಬ ಪುತ್ರ ಜನ್ಮ ಆಗ್ತಾರೆ. ಸೇಠಿಯವರು ಇದ್ದಕ್ಕಿದ್ದಾಗೆ ಕಾಣಿಯಾಗಿರುತ್ತಾರೆ. ಎಲ್ಲಿ ಹೋದ್ರೂ ಗೊತ್ತಿಲ್ಲ. ಚಿಕ್ಕ ಬಾಲಕನನ್ನು ಇಟ್ಕೊಂಡು ಸೇಠಾಣಿ ಕೆಲವು ದಿನ ಅಳ್ತಾ ಇರ್ತಾರೆ. ಎಷ್ಟು ದಿನ ಅಳ್ತಾ ಇರ್ತಾರೆ? ಕೆಲವು ದಿನಗಳು ಮಾತ್ರ. ಮತ್ತೆ ಸ್ವತಃ ತಮ್ಮ ಜೀವನೋಪಾಯಕ್ಕಾಗಿ ಸೇಠಿಯವರ ವ್ಯಾಪಾರ ವಹಿವಾಟುಗಳನ್ನು ನಡೆಸ್ಕೊಂಡು ಹೋಗ್ತಾ ಇರ್ತಾರೆ. ಅಂಗಡಿ ವ್ಯಾಪಾರಗಳನ್ನು ಮಾಡ್ತಾ ಇರ್ತಾರೆ. ಹಾಗೂ ಹೀಗೂ ಪುತ್ರನು ದೊಡ್ಡವನಾಗ್ತಾನೆ. ದೊಡ್ಡವನಾಗ್ತಾ ಇದ್ದಾಗಲೇ ಅಲ್ಲಿ ಮಂಡಿ ಮಗುಡ ಅಂತ ಊರಿಗೆ ಹೋಗಿದ್ದೀವಿ ನಾವು. ಮಂಡಿ ಮಗುಡ ಊರಿನಲ್ಲಿ ಇನ್ನೇನು ಮದುವೆಯಾಗಿ 2-3 ವರ್ಷ ಅಷ್ಟೇ. ಅಷ್ಟೊತ್ತಿಗೆ ಒಬ್ಬ ಬಾಲಕ ಜನ್ಮ ಆಗಿರ್ತಾನೆ. ಕದಿಗೆ ಅಚಾನಕ್ ಹಾರ್ಟ್ ಅಟ್ಯಾಕ್ ಆಗಿರುತ್ತದೆ. ವ್ಯಾಪಾರ ಬಿಸ್ನೆಸ್ ಎಲ್ಲ ಮಾಡ್ತಾ ಇರ್ತಾರೆ ನೋಡಿ. ಹಾಗೆ ಆಕೆ ಇನ್ನೂ ಚಿಕ್ಕ ವಯಸ್ಸಿರ್ತದೆ. ಮಂದಿರ ಹಿಂಭಾಗದಲ್ಲೇ ಇರ್ತದೆ ಅವ್ರ ಮನೆ. 2 ದಿನ ಬಂದವ್ರಿಗೆಲ್ಲ ಆಹಾರ ಆಗಿತ್ತು ನೋಡಿ. ಜೀವಿದೆಷ್ಟು ಪುಣ್ಯ ಇರ್ತದೆ ಅಂತೇಳಿ. ಆದರೆ 2 ದಿನ ನಂತರ ಆ ವ್ಯಕ್ತಿನೇ ಇಲ್ಲ. ಆಗ ಇಷ್ಟು ಬಿದ್ದು ಅಳ್ತಾ ಇರ್ತಾರೆ. ಎಲ್ಲರೂ ಚಿಕ್ಕ ವಯಸ್ಸಿನ ಬಹಳ ಅಳ್ತಾ ಮಾಡ್ತಾ ಇರ್ತಾರೆ. ಕೊನೆಗೂ
ಕೆಲವು ದಿನಗಳ ನಂತರ ಮತ್ತೆ ಚೇತರಿಸಿಕೊಂಡು ಹಾಕಿ ಅಂಗಡಿಗೆ ಹೋಗ್ಲಿಕ್ಕೆ ಆರಂಭ ಮಾಡಿ. ಮತ್ತೆ ಬಿಸ್ನೆಸ್ ಅಲ್ಲಿ ನೋಡ್ಬೇಕಲ್ಲ, ಎಲ್ಲ ವ್ಯಾಪಾರ ವಹಿವಾಟುಗಳೆಲ್ಲ ಮತ್ತೆ ಹಾಳಾಗಿ ಹೋಗ್ತದಲ್ಲ. ನೋಡೋರು ಯಾರು ಇಲ್ಲ, ಬೇರೆ ಯಾರು. ಹಾಗೆಯೇ ಇಂಥ ಘಟನೆಗಳು ಸಂಸಾರದಲ್ಲಿ ಕರ್ಮದ ಉದಯದಿಂದ ಬಹಳಷ್ಟು ಜೀವನಿಗೆ ಪ್ರಾಪ್ತವಾಗ್ತದೆ. ನಾನಾ ಜೀವ ನಾನಾ ಕಮ್ಮ. ಒಂದೊಂದನೇ ಒಂದು ಸೇಡ್ಸಿಗಳು ನಾಪತ್ತೆ ಆಗ್ತಾರೆ. ಪತ್ನಿ ಮಗನನ್ನ ದೊಡ್ಡ ಮಾಡ್ತಾರೆ, ಸ್ವಲ್ಪ ದೊಡ್ಡ ಮಾಡ್ತಾರೆ ಅಂತ ದೊಡ್ಡ ಆದ್ಮೇಲೆ ವ್ಯಾಪಾರ ವಹಿವಾಟುಗಳನ್ನು ಮಾಡಿ ಸ್ಥಳ ಒಮ್ಮೆ ಮಾರ್ಗದರ್ಶಿಗಾಗಿ ದಿಲ್ಲಿ ಅಂತ ದೊಡ್ಡ ಸಿಟಿಗೆ ಹೋಗ್ತಾನ. ಎಂದು ದೊಡ್ಡ ಸಿಟಿಗೆ ಹೋದವನಲ್ಲ, ವಯಸ್ಸು ಚಿಕ್ಕದಿರ್ತದೆ, ಚಿಕ್ಕ ಬಾಲಕಂತನಾದ, ಇನ್ನೇನು ಬಹಳ ದೊಡ್ಡವಾಗಿರೋಲ್ಲ. ಆದರೂ ಸಹ ಮಾತರ್ಲಿಕ್ಕೆ ಹೋಗ್ತಾನೆ. ಹೋಗುವಾಗಲೇ ತಾಯಿ ಎಲ್ಲ ಬುದ್ಧಿಗೆಲ್ಲ ಕಟ್ಟಿಕೊಟ್ಟಿದ್ರು. ಹೋದಾಗ ಅಲ್ಲಿ ಕೇಳಿ ಸಂಜೆ ರಾತ್ರಿ ಆಗ್ತದೆ, ಧರ್ಮಶಾಲೆ ನೋಡ್ಕೋಬೇಕು ಅಂತ ಹೋಗ್ತಾನೆ. ಧರ್ಮಶಾಲೆಯಲ್ಲಿ ಹೋದಾಗ ಅಲ್ಲಿ ಅಲ್ಲೊಬ್ಬ ಮುದುಕ ಇರ್ತಾನಪ್ಪ. ಆ ಮುದುಕ ಆ ಧರ್ಮಶಾಲೆಯಲ್ಲಿ ಮೊದಲೇ ಇರ್ತಾನೆ. ಬಂದ ತಕ್ಷಣ ಆತ ಏನ್ ಮಾಡ್ತಾನೆ, ಅಲ್ಲೇ ಈ ಬಾಲಕ ಹೋಗಿ ಅಲ್ಲೇ ಧರ್ಮಶಾಲೆ ಮೂಲೆಯಲ್ಲಿ ಮಲ್ಕೊಂತಾನೆ. ಆ ಮುದುಕೆಲ್ಲ ಹೊರಗೆ ಹೋಗಿದ್ದ, ಆತನ ಜಾಗ ಆಗಿತ್ತು, ಮಲಗ ಜಾಗ ಆಗಿತ್ತು. ಹಾಗೆ ಆತ ರಾತ್ರಿ ಬರ್ತಾನೆ, ಬಂದು ಜಗಳ ಮಾಡ್ತಾನೆ. ಆತ ನೋಡಿ ಬಾಲಕ ಅಂತ ಆತ ಮನೆ ಬಿಟ್ಟು ಹೋದವರಲ್ಲ, ಚಿಕ್ಕ ಬಾಲಕ. ಹೇಗೆ ಪರಸ್ಥಳದ ಅನುಭವ ಗೊತ್ತಿಲ್ಲ, ಪರಜನರಿಗೆ ವಹಿವಾಟ ಗೊತ್ತಿಲ್ಲ ಆತನಿಗೆ. ಮೊದಲನೇ ಸಲ ಮನೆಗೆ ಹೊರಗೆ ಬಂದಿದ್ದಾನೆ ಆತ. ಆಗ ಆತ ಏನ್ ಹೇಳಿದ್ರು ಸಹ ಇದನ್ನು ಕೇಳೋಲ್ಲ. ಆತನನ್ನ ಎಳೆದು ಹೊರಗೆ ಹಾಕ್ತಾನೆ ಮುದುಕ. ಅವನ ಗಂಟು ಮೊಟ್ಟೆ ಎಲ್ಲ ತಂದು ಹೊರಗೆ ಕುಣಿತಾನೆ. ಸಲ ದೊಡ್ಡದಾಗಿರ್ತದೆ, ಮತ ಮೂಲೆಯಲ್ಲಿ ನೋಡ್ಕೋಬೇಕು, ಜಾಗ ಇತ್ತು, ಅದನ್ನು ಹೊರಗಣಿತಾನೆ. ಆತ ರಸ್ತೆಯಲ್ಲಿ ನಿಂತ್ಕೊಂತಾನೆ. ಭಯಂಕರವಾದಂತಹ ಚಳಿ ಇರ್ತದೆ, ಮಂಚು ಬೀಳ್ತಾ ಇರ್ತದೆ. ಹಾಗೆ ಹೊರಗಡೆ ಮಲಗಿರ್ತಾನೆ. ಆತನ ಥಂಡಿ ಜಾಸ್ತಿಯಾಗಿ ರಾತ್ರಿಯಲ್ಲಿ ಆತ ಹೊಂಟು ಹೋಗಿ ಬಿಡ್ತಾನೆ. ರಾತ್ರಿ ಊಟದ ಸರಿಯಾಗಿ ಮಾಡಿರಲ್ಲ, ಹಸಿದಿರ್ತಾನೆ, ತುಂಬಾ ಚಳಿ ತಡ್ಕೊಳ್ಳಿಕ್ಕಾಗದೆ ಆತ ಹೊಂಟೋಗ್ತಾನೆ. ಈ ಮುದುಕ ಧರ್ಮಶಾಲೆ ಬಾಗಿಲನ್ನು ಒಳಗೆ ಹೆಚ್ಚಿಕೊಳ್ತಾನೆ. ಬೆಳಗಾಗ್ತದೆ. ಬೆಳಗಾದ್ಮೇಲೆ ಅಕ್ಕಪಕ್ಕದ ಓಣಿಯವರೆಲ್ಲ ಹೇಳ್ತಾರೆ. ಎದ್ದು ನೋಡ್ತಾರೆ, ಯಾರಪ್ಪ ಬಾಲಕೊಬ್ಬ ರಸ್ತೆಯಲ್ಲಿ ಮೃತ್ಯು ಆಗಲಿದೆ, ಜೀವ ಇಲ್ಲ. ನೋಡ್ತಾರೆ, ಎಲ್ಲ ಮಚ್ಚಾಡಿ ಎಲ್ಲ ನೋಡ್ತಾರೆ. ಯಾರು ಏನೂ ದಿಕ್ಕಿಲ್ಲ, ರುಚಿಲ್ಲ, ಯಾರಿಲ್ಲ, ಗುರ್ತಿಡಿಯೋದು ಯಾರು? ಈ ಓಣಿ ಬಾಲಕಂದ್ರೆ ಯಾರು ಅಲ್ಲ. ನೋಡ್ಬೇಕಂತೇಳಿ ಒಬ್ಬ ಸಜ್ಜನ ಬಂದವ ಆತನ ಜೇಬಲ್ಲಿ ಕೈ ಹಾಕಿ ತೆಗಿತಾನೆ. ಜೇಬಲ್ಲಿ ಒಂದು ಲೆಟ್ರು ಕಾರ್ಡು ಎಲ್ಲ ಇರ್ತದೆ, ಅದು ವಿಳಾಸ ಎಲ್ಲ ನೋಡ್ತಾನೆ. ನೋಡಿದ ತಕ್ಷಣ ಫಲಾನ ಹೇಳ್ತಾನೆ. ಎಲ್ಲ ಜನ ಊರಿನಾಗೆಲ್ಲ ಅಕ್ಕಪಕ್ಕದ ಓಣಿಯವರೆಲ್ಲ ಒಟ್ಟಾಗಿ ಹೇಳ್ತಾರೆ. ಹೆಸರನ್ನ ಜೋರಾಗಿ ಓದ್ತಾ ಇರ್ತಾರೆ. ಅಷ್ಟೊತ್ತಿಗೆ ಪೊಲೀಸರು ಬರ್ತಾರೆಲ್ಲ ನೋಡ್ತಾರೆ, ಓದ್ತಾ ಇರ್ತಾರೆ. ಹೆಸರು ಯಾರು ಜೋರಾಗಿ ಓದ್ತಾ ಇರ್ತಾರೆ. ಓದ್ಕೊಳ್ಳೋದು ಬಂದಿದ್ದಲ್ಲ, ಅವನು ಕಿವಿ ಕೇಳಿಸ್ತಿದ್ರು ಅಂತ ಹೇಳಿದ್ರೆ ಆ ಹೆಸರನ್ನ ಓದ್ತಾ ಇರ್ತಾರೆ. ನನ್ನ ಹೆಸರು ಯಾಕೆ ಬರ್ತದೆ, ನನ್ನ ಹೆಸರು ಯಾಕೆ ಬರ್ತದೆ ವಿಚಾರ ಮಾಡ್ತಾನೆ. ಹಾಗೆ ಆತ ಮತ್ತೆ ಪುಸ್ತಕ ತಗೊಂಡು ಹೊರಗೆ ಹೋಗ್ತಾನೆ. ಮತ್ತೆ ಅದೇ ಊರಿನ ಹೆಸರು, ಅದೇ ಹೆಸರನ್ನು ಹೇಳ್ತಾರೆ, ಸೀಟ್ ಹೆಸರು ಹೇಳ್ತಾರೆ. ಇವ ಹತ್ರ ಹೋಗಿ ನೋಡ್ತಾನೆ, ಕಾರ್ಡ್ ತೆಗೆದು ನೋಡ್ತಾನೆ. ನೋಡಿದ್ರೆ ಅದರಲ್ಲಿ ಇವ್ರದೇ ಊರು, ಇವ್ರದೇ ಮನೆ, ಇವ್ರದೇ ವಿಳಾಸ ಇದೆ. ಆದರೆ ಬೇರೆ ಯಾರೂ ಇರಲಿಲ್ಲ. ಆತನ ಪುತ್ರನೇ ಇರ್ತಾನೆ, ಆ ಮುದುಕನ ಪುತ್ರನೇ ಇರ್ತಾನೆ. ಆ ಮುದುಕ ಈ ಕಡೆ ಬಂದ ಮೇಲೆ ಎಲ್ಲ ಗಡ್ಡ ಬಿಟ್ಟು ಊಟಕ್ಕಾಗಿ ಬಾಲಕನನ್ನು ಚಿಕ್ಕ ಬಾಲಕಿರುವಾಗ ತೊಟ್ಲಲ್ಲಿರುವಾಗಲೇ ಬಂದಿದ್ದ ಆತನಿಗೇನು ಗೊತ್ತೇ ಇಲ್ಲ. ಹಾಗೆ ಆ ವಿಳಾಸ ಎಲ್ಲ ಫೋಟೋ ಎಲ್ಲ ನೋಡ್ತಾನೆ. ನೋಡಿದ ತಕ್ಷಣ ಆತನಿಗೆ ಬಹಳ ದುಃಖ ಆಗ್ತದೆ. ತನ್ನ ಪುತ್ರನೇ ಇದ್ದ, ಯಾರು
ಬೇರೆ ಯಾರು ಇರಲಿಲ್ಲ, ನನ್ನೇ ಪುತ್ರ ಇದ್ದ. ಆದರೆ ನಾನು ದ್ವೇಷದಿಂದ ಅವನ್ನ ಹೊರಗೆ ಹಾಕಿದೆ. ಆತ ಒಂದು ಧರ್ಮಸಾಲ ಮಲ್ಕೊಂತೇನೆ ಒಂದು ಕಡೆ ಮೂಲೆ. ಆದರೆ ಹೊರಗೆ ಹಾಕಿದ್ರಿಂದ ಚಳಿಯಲ್ಲಿ ಆತ ಹಸಿದಿಗಿದ. ಆ ನಂತರ ಅದನ್ನು ಗೊತ್ತಾದ ಮೇಲೆ ಆತ ಎಷ್ಟು ಅಳತಾನೆ. ಆತ ಮಂಡಿ ನೆಲಕ್ಕೆ ಜಪ್ಪಿಕೊಂಡು ಅಳತಾ ಇರ್ತಾನ. ನಾನೇ ಕೈಯಾದ ನನ್ನ ಮಗನನ್ನು ಸಾಯಿಸಿಬಿಟ್ನಲ್ಲ. ಇದೇ ರಾಗ. ಹೇಳಿ ರಾಗ ಮಾಡಿದಾಗ ನಮ್ಮವರು ತಮ್ಮವರು ನಮ್ಮದು ಅಂತ ಹೇಳಿದಾಗ ರಾಗ. ಇವರು ಬೇರೆಯವರು, ಬೇರೆಯವರಿಗಿದೆ ವಸ್ತು ಅಂದ್ರೆ ದ್ವೇಷ. ಒಂದು ಕ್ಷಣದ ಪೂರ್ವದಲ್ಲಿ ದ್ವೇಷ ಮಾಡ್ತಿರುವಂತಹ ಜೀವ ಒಂದು ಸ್ವಲ್ಪ ಸಮಯ ನಂತರ ರಾಗದಿಂದ ಮತ್ತು ಪುನಃ ಆ ಜೀವ ಮೋಹಕರವಶವಾಗಿ ಬಲಿಯಾಗಬೇಕು. ಇದೇ ಸಂಸಾರದಲ್ಲಿ ನಾನಾ ಪರ್ಯಾಯಗಳಲ್ಲಿ ಜೀವವು ನಾನಾ ರೀತಿಯಾಗಿ ದುಃಖವನ್ನ ಮಾಡ್ತಾ ಅಥವಾ ಒಮ್ಮೆ ದ್ವೇಷವನ್ನು ಮಾಡೋದು, ಇನ್ನೊಮ್ಮೆ ರಾಗವನ್ನು ಮಾಡ್ತಾ ಇರ್ತಾರೆ. कितने अनेक बोध कितनी बार नरक तिरियंच नाना पर्याय परिभ्रमणे ಮಾಡಿ आज ಧನ್ಯ ಮಾನಸು ವಯೋ ಆಯುಧಿನ ಬರೆದ. ಆಜ ಬಹು ಪುಣ್ಯ ಯೋಗದಿಂದ ಮನುಷ್ಯವು ಪ್ರಾಪ್ತವಾಗಿದೆ, ಜೈನ ಕುಲ ಪ್ರಾಪ್ತವಾಗಿದೆ, ಜಿನೇಂದ್ರ ಭಗವಂತರ ಸಾನ್ನಿಧ್ಯ ಪ್ರಾಪ್ತವಾಗಿದೆ. ಆದರೆ ಜಿನ ಭಕ್ತಿಯನ್ನ ಮಾಡಲ್ಲ, ಜಿನ ಧರ್ಮವನ್ನ ಅನುಕರಣೆಯನ್ನ ಮಾಡಲ್ಲ ಅಂದ್ರೆ ಹೇಗೆ ಕಲ್ಯಾಣವಾಗುವುದಕ್ಕೆ ಸಾಧ್ಯ ಬಂಧುಗಳು? ಮತ್ತೆ ಪುನಃ ನಿಗೋದಾದಿ ಪರ್ಯಾಯಗಳಲ್ಲಿ ಜನ್ಮವನ್ನು ಪಡೆದರೆ ಯಾರು ರಕ್ಷಣೆ ಮಾಡುವುದಿದ್ದಾರೆ? ಯಾರು ದುಃಖವನ್ನು ದೂರ ಮಾಡುವುದಿದ್ದಾರೆ? ಬಂಧುಗಳೇ, ಯಾರು ದುಃಖವನ್ನ ದೂರ ಮಾಡುವುದಿಲ್ಲ. ಪಾಯೋಜಿನ ಬರ್ತಾನ್ ಆತ ಪುಣ್ಯಯೋಗದ ಜಿನೇಂದ್ರ ಭಗವಂತನ ಚರಣ ಪ್ರಾಪ್ತವಾಗಿದೆ. ಜಿನವರತಾನ್ तुमको पूजी सुरपति अहिपति नरपति दे धन्य भाग्य मेरो भयो करनरो तुमसे. तुमको पूजी सुरपति, ಯಾರು ನಿಮ್ಮ ಪೂಜೆಯನ್ನು ಮಾಡ್ತಾರೆ ಅಂತ ಪೂಜೆ ಮಾಡುವಂತವರು ಸುರೋಕಿಪತಿ ಅಂದರೆ ದೇವತೆಗಳ ರಾಜ, ಅಧಿಪತಿ, ನರಪತಿ. ಹಾಗೆ ನೋಡ್ರಿ, ದೇವ ಪರ್ಯಾಯ. ಹಾಗೆ ನರಕ ಅಂದರೆ ಯಾವ ಮನುಷ್ಯರ ಪತಿ, ಚಕ್ರವರ್ತಿ, ರಾಜ. ಹಾಗೆ ಪದ ಪ್ರಾಪ್ತವಾಗ್ತದೆ, ದೇವತೆಗಳ ಇಂದ್ರ ಪದ ಪ್ರಾಪ್ತವಾಗ್ತದೆ. ಯಾರು ನಿಮ್ಮ ಪೂಜೆ ಮಾಡುವಂತ ಪೂಜಿಸುವಂತವರಿಗೆ ಧನ್ಯ ಭಾಗ್ಯ ಮೇರೆಯೋ ಅಂದ್ರೆ ಧನ್ಯ ಇದೆ ಇವತ್ತಿನ ನನ್ನ ಭಾಗ್ಯ, ಪುಣ್ಯ ಏನಿದೆ, ಬಹಳ ಪುಣ್ಯ. ನಮ್ಮ ಪುಣ್ಯ ಇದೆ. ನಿಮಗೆಲ್ಲ ಅನಿಸ್ತದ? ಇದು ನಮ್ದೆಲ್ಲ ಪುಣ್ಯ ಇದೆ ಆಯ್ತು, ಅನಿಸ್ತದೆ ಇಲ್ಲೋ? ಹಾ, ಏನು ಅನಿಸ್ತದೆ ಗೊತ್ತಿಲ್ಲ. ಪುಣ್ಯ ಐತೋ ಇಲ್ಲೋ? ಪುಣ್ಯ ಇರಾಕಾಗೆ ನಿಮ್ಗೆ ಬಂದಿದ್ರಿ, ಪುಣ್ಯ ಇರಾಕಾಗೆ ಕುತ್ಕೊಂಡು ಕೇಳುವಂತ ಭಾಗ್ಯ ಆಗೈತಿ, ಪುಣ್ಯ ಆಗೈತಿ, ನಿಮಗೆ ಪುಣ್ಯ ಐತಿ. ಹಾಗೆ ಮತ್ತೆ ಪುಣ್ಯ ಸಂಚಯ ಮಾಡಾಕ, ಪುಣ್ಯ ಇಲ್ಲಿದ್ರೆ ಬರಕ ಆಗಂಗಿಲ್ಲ. ಬೀಜ ಇದ್ರೆ ತಾನೇ ರೈತ ಹೊಲದಾಗ ಬೀಜ ಹಾಕಬಲ್ಲ, ಬೀಜ ಇಲ್ಲಿದ್ರೆ ಹಂಗೆ ಹಾಕ್ತಾನ. ಹಾಗೆ ನಿಮ್ ಪುಣ್ಯದ ಪುಣ್ಯಕರ್ಮ ಐತಿ, ಪುಣ್ಯಕರ್ಮದಿಂದ ಮತ್ತು ಪುಣ್ಯಕರ್ಮವನ್ನು ಬಂಧ ಮಾಡಲಿಕ್ಕೆ ಹೋಗ್ತೀನಿ. ರೈತ ಒಂದು ಎಕರೆ ಹೊಲಕ್ಕೆ ಒಂದು ಚೀಲ ಭತ್ತ ಹಾಕಿದ್ರೆ, ಧಾನ್ಯ ಹಾಕಿದ್ರೆ 35-40 ಚೀಲ ಭತ್ತ ಧಾನ್ಯ ಹಾಕಿದ್ರೆ 30-40 ಬೆಳೀತಾ ಹೋಗ್ತೈತಿ ಭತ್ತ. ಯಾವ್ದ್ರಿ? ಸೋನಾ ಮಸೂರಿ. ಸೋನಾ ಹೌದಲ್ಲ? ಸೋನಾ ಬಿಡ್ತಿರಲಿಲ್ಲ? ಬಹಳ ಫೇಮಸ್ ಅಂತೆ ಸೋನಾ. ಆದ್ರೆ ಒಂದ್ ಚೀಲ ಸೋನಾರು ಬೇಕಲ್ಲ, 30 ಚೀಲ ಬೆಳಿಬೇಕಂದ್ರೆ. ಒಂದು ಕಾಳು ಸೋನಾ ಇಲ್ಲ ಅಂದ್ರ ಎಲ್ಲ ಸುಮ್ಮನೆ. ಸೋನಾ ಹಾಕ್ತೈತಿ? ಸೋನಾ 35 ಚೀಲ ಸೋನಾ ಹಾಕ್ತೈತಿ? ಇಲ್ಲ. ಏನಾಗ್ತೈತಿ? 0. ಏನಾಗ್ತದೆ?
0 ಆಗ್ತದೆ. ಹಾಗೆ ನಿಮ್ಮೆಲ್ಲರಿಗೂ ಸಹ ಪುಣ್ಯಕರ್ಮ ಇದೆ. ಧನ್ಯ ಭಾಗಿನಿರೋ ಭಯೋ. ಹಾಗೆ ಕರನಲಗೋ ತುಮಸಿ, ನಿಮ್ಮ ಚರಣದಲ್ಲಿ ಬಂದು ಪೂಜೆ ಮಾಡ್ತಕ್ಕಂಥ ಕರನಲಗು ತುಮ್ ಅಂದ್ರೆ ನಿಮ್ಮ ಚರಣ ಕಮಲದಲ್ಲಿ ಬಂದು ಕೈಗಳನ್ನು ಮುಗಿದು ನಿಮ್ಮ ಧರ್ಮವನ್ನು ಅನುಕರಣೆ ಮಾಡ್ತಕ್ಕಂಥ ನನ್ನ ಪುಣ್ಯದ ಕೊಡೆ ಆಗಿದೆ. ತುಮಸಿ ನಿಮ್ಮ ಸೇವೆ ಮಾಡ್ತಕ್ಕಂಥ ಜನೇಂದ್ರ ಭಗವಂತರ ಧರ್ಮವನ್ನು ಮಾಡ್ತಕ್ಕಂಥ ಏನಾಗಿದೆ ನನಗೆ ಭಾವ ಆಗಿದೆ ಪ್ರಭು. ಶಾಂತಿಶಿ ಪುಣ್ಯ ಉದಯ ಆದಾಗಲೇ ಜೀವಿಯು ಸದ್ಗತಿಯ ಪ್ರದಾನ ಮಾಡ್ತಕ್ಕಂಥ ಸತ್ಕರ್ಮಗಳನ್ನು ಮಾಡ್ತಾರೆ ಬಂಧುಗಳು. ಶಾಂತಿಶೇ ಪುಣ್ಯ ತೀವ್ರ ಉದಯ ಆದಾಗ ಹಾಗೆ ನೋಡ್ರಿ, ಶಾಂತಿಸೇ ತೀವ್ರ ಪುಣ್ಯ ಉದಯ ಆದಾಗಲೇ ಸದ್ಗತಿ ಪ್ರದಾನವಾದ ಕರ್ಮವನ್ನು ಮಾಡೋದಕ್ಕೆ ಮಾತ್ರ ಸತ್ಯವಾಗ್ತದೆ. ಪುಣ್ಯ ಇದ್ದರೆ ಮಾಡಕ್ ಸಾಧ್ಯನೇ. ಜಿನೇಂದ್ರ ಭಗವಂತರ ಮಂದಿರವನ್ನು ಯಾರು ಮಾಡ್ತಾರೆ, ಜಿನೇಂದ್ರ ಭಗವಂತರ ಪ್ರತಿಮೆಯನ್ನು ಯಾರು ಸ್ಥಾಪನೆ ಮಾಡ್ತಾರೆ, ದಾನ ಕೊಡ್ತಾರೆ, ಜಿನೇಂದ್ರ ಭಗವಂತರ ಮಾನಸ್ತಂಭ, ಗೋಪುರ, ಶಿಖರ, ವೇದಿ ಯಾರು ಮಾಡಿಸ್ತಾರೆ ಬಹಳ ಭಾಗ್ಯಶಾಲಿಗಳಿದ್ದಾರೆ. ಮತ್ತು ಮಾಡಿಸ್ಬೇಕಾದ್ರೆ ಯಾರಾದ್ರೂ ಅದಕ್ಕೆ ಮುಂದಾಗಿ ನಿಂತು ಮಾಡಿಸ್ಬೇಕಲ್ಲ, ನೇತೃತ್ವ ವಹಿಸಿ. ಒಬ್ಬರು ನೇತೃತ್ವ ವಹಿಸಿ ಮುಂದಾಗಿ ನಿಂತು ಮಾಡಿದ್ರೆ 10 ಜನರು ತಮ್ಮ ಸಹಯೋಗ ಕೊಡಬಹುದು. 10 ಜನ ತಮ್ಮ ಧರ್ಮದ ಜನಗಳ ಸಹಕಾರವನ್ನು ಕೊಡಬಹುದು. ಆದ್ರೆ ಯಾರು ಮುಂದಾಗದಿದ್ರೆ ಮಾಡ್ಲಿಕ್ಕೆ ಸಾಧ್ಯತೆ ಇದೆ? ಮಾಡ್ಲಿಕ್ಕೆ ಆಗೋಲ್ಲ. ಹಾಗೇನೆ ಜಿನಮಂದಿರ ನಿರ್ಮಾಣ ಮಾಡೋದು ಬಹಳ ಪುಣ್ಯ ಕೆಲಸ ಇದೆ. ಆದರೆ ಪುರಾತನ ಜಿನಮಂದಿರದ ಜೀರ್ಣೋದ್ಧಾರ ಮಾಡುವಂಥದ್ದು, ಅದರ ಸಂರಕ್ಷಣೆ ಮಾಡುವಂಥದ್ದು ಅದು ಅದಕ್ಕಿಂತ ಬಹಳ ಪುಣ್ಯದ ಕೆಲಸ ಇದೆ. ಬಹಳ ಸಾತಿಶಯ ಪುಣ್ಯದ ಕೆಲಸ. ನಿಮ್ಮ ಪೂರ್ವಜರು ನಿಮ್ಮಲ್ಲಿ ನೀವಿರುವಂತಹ ಸ್ಥಾನದಲ್ಲೇ ವಿಶಾಲವಾದ ಜಿನಮಂದಿರ ನಿರ್ಮಾಣ ಮಾಡಿದರು. ಶಿಲಾಮಯವಾಗಿ 1000 ವರ್ಷಗಳ ತನಕ ಸಹ ಶಾಶ್ವತವಾಗಿರಬೇಕು ಅಂತ ಮಂದಿರ ನಿರ್ಮಾಣ ಮಾಡಿದರು. ಅದರ ಜೀರ್ಣೋದ್ಧಾರ ಕಾರ್ಯವನ್ನು ಮಾಡುವುದಕ್ಕಾಗಿ ಈಗಾಗಲೇ ಎಲ್ಲ ಕೆಲಸ ಕಾರ್ಯಗಳು ನಡೀತಾ ಇದೆ. ಏನ್ ಹೇಳಿ ಮಾಡಬೇಕು ಅನ್ನುವಂಥ ವಿಚಾರದಲ್ಲಿ, ಆದರೆ ಮಾಡುವಂತ ಒಂದು ಒಳ್ಳೆಯ ಭಾವದಿಂದ ಯಾರು ಮಾಡ್ತಾರೆ, ಮಾಡುವಂಥವರಿಗೆ ಏನಾಗ್ತದೆ, ಸಾಧಿಸಿ ಪುಣ್ಯ ಸಂಚಯ ಆಗ್ತದೆ. ಸಾಮಾನ್ಯ ಪುಣ್ಯ ಅಲ್ಲ. ಒಂದು ಚಿಕ್ಕ ಒಂದು ಮಂದಿರವನ್ನು ನಿರ್ಮಾಣವನ್ನು ಮಾಡಿ ಶಾಸ್ತ್ರದಲ್ಲಿ ಹೇಳ್ತಾರೆ, ಕೊತ್ತಂಬರಿ ಗಿಡದಷ್ಟು ಎತ್ತರ ಬಾಲ. ಧನಿಯಾ ಗಿಡ ಬಂದಿದೆ ನೋಡಿ, ಧನಿಯಾ ಹಾ, ಅಷ್ಟು ಚಿಕ್ಕದಾದಂತ ಮಂದಿರ ಮಾಡಿ ಶಾಸ್ತ್ರವಾಗಿ, ಹಾಗೆ ಅದರ ಒಳಗೆ ಚಿಕ್ಕದಾದಂತ ಒಂದು ಸಾಸಿವೆ ಕಾಳಷ್ಟು ದಿನವೆಂಬ ಸ್ಥಾಪನೆಯನ್ನು ಮಾಡಿದರೆ ವಿಧಿವತ್ತಾಗಿ ಯಾವ ರೀತಿ ಶಾಸ್ತ್ರ ಹೇಳಿದರು ಆ ರೀತಿಯಾಗಿ ಮಾಡಿದಂತ ಭವ್ಯ ಜೀವಿಗಳ ಪುಣ್ಯವನ್ನ ಕೋಟಿ ನಾಲಿಕೆಗಳು ವರ್ಣನೆ ಮಾಡ್ಲಿಕ್ಕಾಗಲ್ಲ ಅಂತ ಶಾಸ್ತ್ರದಲ್ಲಿ. ಅಂದ್ರೆ ಅವರು ನಿಕಟ ಭವ್ಯರಿದ್ದಾರೆ. ಯಾರು ಜಿನಮಂದಿರ ನಿರ್ಮಾಣವನ್ನು ಮಾಡಿಸ್ತಾರೆ, ಜಿನಮಂದಿರ ಜೀರ್ಣೋದ್ಧಾರ ಮಾಡ್ತಾರೆ, ಜಿನಬಿಂಬವನ್ನ ದಾನ ಕೊಡ್ತಾರೆ, ಗೋಪುರವನ್ನು ಕಟ್ಟಿಸ್ತಾರೆ, ಶಿಖರಗಳನ್ನು ಮಾಡಿಸ್ತಾರೆ, ಮೇಲೆ ಕಳಸವನ್ನು ಇಡ್ತಾರೆ, ಯಾರು ಕಳಸ ದಾನ ಕೊಡ್ತಾರೆ, ಹಾಗೆ ಧ್ವಜವನ್ನು ದಾನವನ್ನು ಕೊಡ್ತಾರೆ, ಮಾನಸ್ತಂಭ ಮಾಡಿಸ್ತಾರೆ. ಮಾನಸ್ತಂಭ ಮಾಡಿಸಿ ನನ್ನ ಹೆಸರೇ ಹಾಕಬೇಕು, ನಂದೇ ಇರಬೇಕು, ಇದು ಮಾನಕ ಶಾಖ. ಇನ್ನೊಂದಿಷ್ಟು ಮಾನಸ್ತಂಭ ಮಾಡಿ ಮಾನ ಮಾಡಿದ್ರು, ಮಾನ ಕಮ್ಮಿ ಆಗಿ ಮಾಡಿದ್ರು. ಅರೆ ಭಗವಾನ್, ನಂದೇ ಇರಬೇಕು ಅನ್ನೋದು, ನನ್ನ ಹೆಸರೇ ಇರಬೇಕು ಅನ್ನೋದು ಮಾನವೇ? ಮಾನಲ್ಲ. ನಂದು ಅನ್ನೋ ಅಂತ ಹೇಳ್ತಿರೋ ಮಾನಲ್ಲ. ಇದು ದಾನ ಕೊಟ್ಟಿದ್ದು ಹೇಗಿರ್ಬೇಕಂದ್ರ ಈ ಕೈ ಕೊಟ್ಟದ್ದು ಈ ಕೈ ಗೊತ್ತಾಗಬಾರ್ದು. ನೀನು ಹೇಳೋದೊಂದು ದೂರ, ದೊಡ್ಡ ಕೆಸರನ್ನ
ಕೆಲವು ಕಡೆಗೆ ಹೆಸರೇ ಹಾಕ್ಸಂಗಿಲ್ಲ, ಕೆಲವರ ದಾನ ಕೊಟ್ಟು ಹೆಸರು ಹಾಕ್ಸಂಗಿಲ್ಲ, ಗುಪ್ತ ದಾನ ಮಾಡ್ತಾರೆ. ಐತಿ ನಿಮ್ಮದೇ ಹೆಸರು ಹಾಕಿರ್ತಾರೆ ಬಿಡ್ರಿ, ಯಾರಿಗಾರು ಮಾರ್ಗದರ್ಶನ ಆಗಲಿ, ದಾನ ಕೊಡುವವರಿಗೆ ಅನುಮೋದನೆ ಆಗಲಿ ಅಂತ ಹೇಳಿ ಹೆಸರು ಹಾಕ್ತಾರೆ. ಅದು ಮಾನ ಆಗಲಿ ಅಂತ ಹೆಸರು ಹಾಕೋದಲ್ಲ ಬಂಧುಗಳು. ನಿಮ್ಗೆ ಹೆಸರು ನೋಡಿದಾಗಲ್ಲ ನಂದು 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 ಅನ್ಕೊಂತಿರ್ಲಿ ಅಂತ ಹೆಸರು ಹಾಕೋದಲ್ಲ. ನಂದು ಅಂತ ಹೇಳಿ ನೀವು ತಕ್ರಾರ ಮಾಡ್ಕೊಳ್ಳಿ, ಹಾಗೆ ಮಾನ ಮಾಡೋದಲ್ಲ. ಮಾನ ಕಮ್ಮಿ ಆಗ್ಬೇಕಂತ ಮಾನಸ್ತಂಭ ನಿರ್ಮಾಣ ಮಾಡೋದು. ಮಾನ ಕಷಾಯನ ಗಲ್ಲೆ ಕೆಳಗೆ ಮಾನಸ್ತಂಭವನ್ನು ನಿರ್ಮಾಣವನ್ನು ಮಾಡ್ತಾರೆ. ಸಮೂಹ ಸರಣದಲ್ಲಿ 4 ದಿಕ್ಕಿಗೂ ಮಾನಸ್ತಂಭ ಇರುತ್ತದೆ, 4 ಭಾಗಗಳು. ಸಮೂಹ ಸರಣ ಸಂಕೇತವಾಗಿ ಜನಮಂದಿರದಲ್ಲಿ ಮಾನಸ್ತಂಭವನ್ನು ಮಾಡಿಸ್ತಾರೆ. ಆ ಮಾನಸ್ತಂಭವನ್ನ ಮಾಡಿಸುವಂತವರ ಮಾನ ಕಷಾಯ 0 ಆಗಬೇಕು, ಮಾನ ಕಮ್ಮಿ ಆಗಬೇಕು. ಹಾಗೆ ಮಾನ ಕಷಾಯ ಯಾರಿಗೆ ಜಾಸ್ತಿ? ಮನುಷ್ಯರಲ್ಲಿ. ನಾನೇನು ಕಮ್ಮಿ ಏನ್ ಹೇಳ್ರಿ ಅಂತ ಹೇಳಿ ಬಹಳ ಇದರಿಂದಲೇ ಎಲ್ಲ ಹಾಳಾಗಿ ಹೋದ್ರು. ಮಾನವನ್ನು ಬಿಟ್ಟರೆ ಮಾನ ಕಷಾಯದ ಮನುಷ್ಯರಾಗಿ ಜನ್ಮ ಪಡೆದು ಮಾನ ಕಮ್ಮಿ ಆಯ್ತು ಅಂದ್ರ ಮಾನ ಕಷಾಯ ಬಂದಾಯ್ತು, ಸೀದಾ ಸ್ವರ್ಗ ಮೋಕ್ಷನೇ. ಮಾನ ಕಷಾಯ ಕಡಿಮೆ ಆಯ್ತು, ಕಷಾಯ ಬಂದಾಯ್ತು ಅಂದ್ರ ಅಜೀವಿದ ಬರೆದಿಟ್ಕೊಂಡ್ರೆ ಸ್ವರ್ಗನೇ ಅಜೀವಿ, ಮುಂದೆ ಮೋಕ್ಷನೇ ಪ್ರಾಪ್ತವಾಗ್ತದೆ. ಈ ಕಷಾಯದ ಕಾರಣದಿಂದಲೇ ಆ ಮಾನಸ್ತಂಭ ಕುಟ್ಕೊಂಡು ಕಷಾಯ ಮಾಡಿ ಮತ್ತೊಂದಿಷ್ಟು ಕರ್ಮ ತೊಳ್ಕೊಂಡ್ರೆ ಕಟ್ಕೊಂಡ್ರಿ ಮಾನ ಮಾಡಿ ನೋಡಿದಾರೆಲ್ಲ ಮಾನ ಬರ್ತದೆ. ನಮ್ಮದೇ, ನಮ್ಮ ಅಜ್ಜ ಕೊಡ್ಸೇನೆ, ನಮ್ಮ ಅಜ್ಜ ಕೊಡ್ಸೇನೆ, ನಮ್ಮ ಅಪ್ಪ ಕೊಡ್ಸೇನೆ, ನಮ್ಮದೈತಿ ಹಂಗ ನೋಡ್ರಿ. ನಿಮ್ಮದೈತಂದ್ರೆ ನಿಮ್ಮದು ಸರಿಯಾದ ಉಪಯೋಗ ಆಗ್ತೈತಿ, ಏನು ಚಿಂತೆ ಮಾಡಬೇಡ್ರಿ. ಕೆಲವರು ಹಂಗೆ ಹೇಳ್ತಾರಂತೆ, ನಮ್ಮ ಮಾನಸ್ತಂಭಕ್ಕಾಗಿ ಮತ್ತ ತೆಗೆದುಬಿಟ್ರೆ ಮತ್ತ ನಿಮ್ಮದೇ ಮಾನಸ್ತಂಭ ನಿಮ್ಮದೇ ಇರ್ತೈತಲ್ಲಿ, ನಿಮ್ಮದೇ ಹೆಸರು ಇರ್ತೈತಿ. ಯಾರು ಚಿಂತೆ ಮಾಡಬೇಡ್ರಿ, ಏನ್ ಮಾಡಬೇಡ್ರಿ. ಯಾರು ಖುಷಿಯಾರ ಅವ್ರದೇ ಹೆಸರು ಇರ್ತೈತಿ, ಅವ್ರ ಮನ ಹೆಸರೇನು ಅಳಸಂಗಿಲ್ಲ. ಅದ್ರ ಹೆಸರು ನೋಡೋದಿಲ್ಲ, ಮಾಡಕ್ ಹೋಗ್ಬೇಡ್ರಿ. ನಿಮ್ಮದ ಅನ್ನಕ್ ಹೋಗ್ಬೇಡ್ರಿ. ನಿಮ್ಮದಾಗಿನೇ ಯಾವಾಗಲೂ ಇರ್ತೈತ, ಯಾವಾಗೂ ಶಾಶ್ವತವಾಗಿರ್ತಿತ್ತು. ಯಾಕೆ ನೀವು ಮಾಡೋದೈತಿ? ಅದನ್ನ ದಾನ ಕೊಟ್ಟಿರೋದ್ರೆ ನಿಮ್ಮದಲ್ಲ. ಏನದ ಧರ್ಮದೇನದ. ನೀವು ಪ್ರತಿಮಾನು ದಾನ ಕೊಟ್ರಿ, ಸ್ವೀಕಾರ ಮಾಡಿಕೊಟ್ರಿ, ಅಥವಾ ಮಂದಿರಕ್ಕೆ ಯಾವ್ದಾದ್ರು ದಾನವನ್ನು ಕೊಟ್ರಿ ಅಂದ್ರೆ ನಿಮ್ಮದಲ್ಲ, ಧರ್ಮದ. ಏನದ? ನೀವು ನಿಮ್ಮದಂದ್ರೆ ದೋಷ ಆಗ್ತೀವಿ, ನಮ್ಮದಂದ್ರೆ ದೋಷ ಆಗ್ತೀವಿ. ನಮ್ಮದನ್ನಬಾರ್ದು. ಏನನ್ನಬಾರ್ದಿನ? ಮಂದಿರದ ಐತಿ, ಮಂದಿರದ ಮಾನಸ್ತಂಭ ಐತಿ. ಹಾಗೇನೆ ಮಾನ ಕಮ್ಮಿ ಆಗಬೇಕು ಮತ್ತು ದಾನ ಮಾಡಿ ಮಾನವನ್ನ ಜಾಸ್ತಿ ಮಾಡ್ಕೋಬಾರ್ದು. ದಾನವನ್ನು ಮಾಡಿ ಮಾನ ಕಮ್ಮಿ ಮಾಡ್ಕೊಳ್ಳಿ. ಮಾನವನ್ನ ತೊಳಿಲಿಕ್ಕಾಗಿ ದಾನವನ್ನು ಮಾಡುವುದಿದೆ. ಅದಕ್ಕಾಗಿ ನಿಮಗೆಲ್ಲರಿಗೂ ಸಹ ಸುವರ್ಣವಾದಂತ ಅವಕಾಶಗಳಿದೆ. ಮಂದಿರ ಜೀರ್ಣೋದ್ಧಾರ ಮಾಡುವಂತ ಸುಸಂಧಿ ಏನೋ ಕೂಡು ಬಂದಿದೆ ಅನಿಸ್ತಾ ಇದೆ. ಎಲ್ಲವೂ ಸಹ ಸುಸಂಧಿಯ ತೀವ್ರ ಪುಣ್ಯದ ಉದಯ. ಯಾರ್ಯಾರೇನು ವಿಚಾರ ಮಾಡ್ತಾರೋ ನಮಗೇನು ಗೊತ್ತಿಲ್ಲ. ಅಂತೂ ನಮಗಂತೂ ಬಹುಲತಾ ಅಪೇಕ್ಷೆಯಿಂದ ಎಲ್ಲಾ ಪುಣ್ಯ ಅಂತೂ ತೀವ್ರ ಕೂಡಿಯಕ್ಕೆ ಅನಿಸ್ತಿದೆ. ಇನ್ನೇನು ಪಾಪ ಕರ್ಮ ನಮಗೇನು ಕಂಡು ಬರ್ತಾ ಇಲ್ಲ. ಇನ್ನೆಲ್ಲಾದ್ರೂ ಬಾಂಬ್ ಸ್ಫೋಟ ಮಾಡಿದ್ರು ಬಾಂಬ್ ಸ್ಫೋಟ ಮಾಡಿದ್ರೆ ಬೆಳಿಗ್ಗೆ ಹೋದ್ರು ಏನ್ ಹೇಳಿ ಸ್ಫೋಟ ಅಂತ ಮಾಡಂಗಿಲ್ಲಲ್ಲ. ಬಾಂಬ್ ಇದ್ರೆ ಬಾಂಬ್ ಮೊದಲ ಸ್ಫೋಟ ಆಗೋ ಪೂರ್ವದಲ್ಲ ಹೊರಗೆ ಹಾಕಬೇಕ. ಏನ್ ಮಾಡ್ಬೇಕ? ಹೊರಗೆ ಹಾಕಿದ್ರೆ ನೀವು ಸುರಕ್ಷಿತ, ಊರು ಸುರಕ್ಷಿತ, ಹಂಗ ಬಿಲ್ಡಿಂಗು ಸುರಕ್ಷಿತ ಇರ್ಬೇಕು. ಆದ್ರ ಬಾಂಬ್ ಹಾಕಿದ್ರೆ